ಅಂಡ್ ಜೆಂಟಲ್ಮನ್, ಶಾಂತಿಯುತ ಪರಿಸರ, ನಂಬಿದ ಭಕ್ತರ ಕಾಮಧೇನು, ಮಣ್ಣಿನ ಪ್ರತಿಮೆ ಮಾಡಿ ಹರಕೆ ತೀರಿಸುವ ವಿಶಿಷ್ಟ ಪದ್ಧತಿ. ಧರ್ಮಸ್ಥಳದ ಸಮೀಪ ಇರುವಂತ ಸೂರ್ಯ ಗ್ರಾಮದ ಸದಾಶಿವರುದ್ರ ದೇವಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶವು ದಟ್ಟವಾದಂಥ ಅರಣ್ಯದಿಂದ ಕೂಡಿದ ಪ್ರದೇಶವಾಗಿತ್ತು. ಈ ಕಾಡಿನಲ್ಲಿ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬಳು ತನ್ನ ಮಗನೊಂದಿಗೆ ಗೆಡ್ಡೆಗೆಣಸುಗಳನ್ನು ಅಗೆಯಲು ಹೋಗಿದ್ದಾಗ ನಡೆದಂಥ ಪವಾಡವೇ ಇಂದು ಕರಾವಳಿ ಭಾಗದ ವಿಶಿಷ್ಟ ದೇವಾಲಯವಾಗಿದೆ. ಆಕೆ ಗೆಡ್ಡೆ ಅಗೆಯಲು ನೆಲಕ್ಕೆ ಕತ್ತಿ ಏಟು ಹಾಕಿದಾಗ ಅಲ್ಲಿದ್ದ ಒಂದು ಶಿಲೆಗೆ ಆ ಏಟು ಬಿದ್ದು ಅದರಿಂದ ರಕ್ತ ಬರಲಾರಂಭಿಸಿತು. ಇದರಿಂದ ಗಾಬರಿಯಾದಂಥ ಆಕೆ ತನ್ನ ಮಗನಾದ ಸೂರ್ಯ ಎಂಬವನನ್ನ ಸಹಾಯಕ್ಕಾಗಿ ಜೋರಾಗಿ ಕೂಗಿ ಕರೆದಳು. ತಾಯಿ ಮಗನನ್ನ ಕರೆದಂಥ ಆ ಸೂರ್ಯ ಎಂಬ ಹೆಸರೇ ಮುಂದೆ ಆ ಊರಿಗೆ ಮತ್ತು ದೇವಸ್ಥಾನಕ್ಕೆ ಬಂತು ಎನ್ನಲಾಗುತ್ತೆ. ಆ ಶಿಲೆಯೇ ಇಂದು ನಾವು ಪೂಜಿಸುವಂತ ಶಿವಲಿಂಗವಾಗಿದೆ. ಈ ದೇವಸ್ಥಾನದ ಅತ್ಯಂತ ವಿಶಿಷ್ಟವಾದ ಅಂಶವೆಂದರೆ ಇಲ್ಲಿಯ ಮಣ್ಣಿನ ಗೊಂಬೆಗಳ ಹರಕೆ. ಭಕ್ತರು ತಾವು ಅಂದುಕೊಂಡ ಕಾರ್ಯಗಳು ನೆರವೇರಿದಾಗ ಅಥವಾ ಕಷ್ಟಗಳು ದೂರವಾದಾಗ ಅದಕ್ಕೆ ಸಂಬಂಧಿಸಿದಂಥ ಆಕೃತಿಗಳನ್ನು ಮಣ್ಣಿನಿಂದ ಮಾಡಿಸಿ ದೇವಸ್ಥಾನಕ್ಕೆ ಅರ್ಪಿಸುತ್ತಾರೆ. ಅಂದರೆ ಆರೋಗ್ಯಕ್ಕಾಗಿ ಮನುಷ್ಯನ ಆಕೃತಿ, ಉತ್ತಮ ಇಳುವರಿಗಾಗಿ ಕೃಷಿ ಉತ್ಪನ್ನಗಳ ಆಕೃತಿ, ವಾಹನ ಖರೀದಿಸಿದ್ರೆ ವಾಹನದ ಆಕೃತಿ, ಹೀಗೆ ತಾವು ಅಂದುಕೊಂಡಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಆಕೃತಿಯನ್ನ ಮಾಡಿ ದೇವಸ್ಥಾನಕ್ಕೆ ಅರ್ಪಿಸುವುದು ಈ ದೇವಸ್ಥಾನದ ವಿಶೇಷ. ದೇವಸ್ಥಾನದ ಸಮೀಪದಲ್ಲೇ ಇರುವಂತಹ ಹರಕೆ ಬನದಲ್ಲಿ ಸಾವಿರಾರು ಸಂಖ್ಯೆಯ ಇಂಥ ಮಣ್ಣಿನ ಗೊಂಬೆಗಳನ್ನ ನೀವು ಕಾಣಬಹುದು. ಭಕ್ತರು ಮೊದಲು ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಳ್ತಾರೆ. ಹರಕೆ ಪೂರೈಸಿದ ನಂತರ ಮಣ್ಣಿನಿಂದ ತಯಾರಿಸಿದ ಪ್ರತಿಮೆಗಳನ್ನ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಿ ಹರಕೆ ಬನದಲ್ಲಿ ಬಿಡ್ತಾರೆ. ಇದು ಪ್ರಕೃತಿ ಮತ್ತು ದೈವದ ನಡುವಿನ ಅವಿನಾಭಾವ ಸಂಬಂಧವನ್ನ ಸೂಚಿಸುತ್ತದೆ. ಈ ದೇವಸ್ಥಾನವು ಉಜಿರೆಯಿಂದ ಸುಮಾರು 4-5 ಕಿಲೋಮೀಟರ್ ಮತ್ತು ಧರ್ಮಸ್ಥಳದಿಂದ 9-10 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಧರ್ಮಸ್ಥಳ ಕಡೆಗೆ ಪ್ರಯಾಣ ಬೆಳೆಸಿದ್ರೆ ಈ ವಿಶೇಷ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದಾಗಿತ್ತು ಇವತ್ತಿನ ದೈವಿ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.